पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। कल्पवृक्ष कलियुगದ ಕಾಮಧೇನು ಬೇಡಿದ್ದನ್ನೆಲ್ಲ ನೀಡುವ ಅತ್ಯಂತ ಕರುಣಾದಯಾಳು ಗುರು ಸಾರ್ವಭೌಮರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ಅದ್ಧೂರಿಯಾಗಿ ನೆರವೇರುತ್ತಾ ಇದೆ। 354 ವರ್ಷಗಳ ಹಿಂದೆ ಇದೇ ದಿನ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದಂಥ ದಿನ। ಹೀಗಾಗಿ ನಿನ್ನೆ ಇವತ್ತು ಮತ್ತು ನಾಳೆ 3 ದಿನಗಳ ಕಾಲ ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವ ಜೋರಾಗಿ ನಡೀತಾ ಇದೆ। ನಿನ್ನೆ ಪೂರ್ವ ಆರಾಧನೆ ನೆರವೇರಿಸಲಾಯಿತು। ಇವತ್ತು ಮಧ್ಯಾರಾಧನೆಯ ವೈಭವ ಬಹಳ ಜೋರಾಗಿದೆ। ನಾಳೆ ಉತ್ತರಾರಾಧನೆ ಕಾರ್ಯಕ್ರಮ ಇರುತ್ತೆ। ಆಗಸ್ಟ್ 8ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ಅಂತ ಹೇಳಿ ಈ ಬಾರಿಯ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ। ಮಂತ್ರಾಲಯದಲ್ಲಿ ಸದ್ಯ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ। ಇವತ್ತು ಬೆಳಗ್ಗೆಯಿಂದ ಗುರು ಸಾರ್ವಭೌಮರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ। ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸ್ತಾ ಇದ್ದಾರೆ। ಈ ಸಂದರ್ಭದಲ್ಲಿ ಗುರು ರಾಯರ ದರ್ಶನ ಪಡೆದುಕೊಳ್ಳೋದು ಅತ್ಯಂತ ವಿಶೇಷ ಮತ್ತು ಬಹಳ ಮಹತ್ವದ್ದಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಆರಾಧನೆಯ ಸಂದರ್ಭದಲ್ಲಿ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿ ಬರ್ತಾರೆ। ಈ ಬಾರಿ ನಡೀತಾ ಇರುವಂಥದ್ದು 354ನೇ ಆರಾಧನಾ ಮಹೋತ್ಸವ। ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ ಇದು। 1671ರಂದು 16ನೇ ಶತಮಾನದಲ್ಲಿ ಇದೇ ದಿನ ಸಶರೀರರಾಗಿ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶ ಮಾಡ್ತಾರೆ। ಅಲ್ಲಿಂದ ಮುಂದುವರೆದು 700 ವರ್ಷಗಳ ಕಾಲ ತಾವು ಇದೇ ಬೃಂದಾವನದಲ್ಲೇ ಇದ್ದು ಭಕ್ತರಿಗೆ ಕರುಣಿಸ್ತೀನಿ ಅನ್ನುವಂಥದ್ದನ್ನು ಹೇಳಿರ್ತಾರೆ। ಆ ಪೈಕಿ ಇವತ್ತು 354ನೇ ಆರಾಧನೆ ಗುರು ರಾಘವೇಂದ್ರ ಸ್ವಾಮಿಗಳು। ಈ ದಿನವನ್ನು ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಆರಾಧಿಸಲಾಗುತ್ತೆ। ಈ ಬಾರಿ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಬೃಂದಾವನಕ್ಕೆ ಅಭಿಷೇಕವನ್ನು ನೆರವೇರಿಸಿದ್ದಾರೆ। ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಗೋಡಂಬಿ, ಒಣದ್ರಾಕ್ಷಿ ಹೀಗೆ ವಿವಿಧ ಪದಾರ್ಥಗಳಿಂದ ಮಹಾಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಗಿದೆ। ಬೃಂದಾವನದ 4 ದಿಕ್ಕುಗಳಲ್ಲೂ ಕೂಡ ತೀರ್ಥರಿಂದ ಅಭಿಷೇಕವನ್ನು ನೆರವೇರಿಸಲಾಗಿದೆ। ಅದಾದ ಬಳಿಕ ಸಂಪೂರ್ಣ ಆ ಬೃಂದಾವನವನ್ನು ಚಿನ್ನದ ಕವಚದೊಂದಿಗೆ ಅಲಂಕಾರ ಮಾಡಿ ಪೂಜೆಯನ್ನು ನೆರವೇರಿಸಲಾಗುತ್ತೆ। ಆ ನಂತರ ತಿರುಮಲದಿಂದ ಬರುವಂಥ ಶೇಷವಸ್ತ್ರವನ್ನು ರಾಯರಿಗೆ ಸಮರ್ಪಣೆ ಮಾಡಲಾಗುತ್ತೆ। ದೇವರು ಅಂದರೆ ತಿಮ್ಮಪ್ಪ, ಗುರುಗಳು ಅಂದರೆ ರಾಯಪ್ಪ ಅನ್ನುವಂಥದ್ದು ಬಹಳ ಜನಮಾನಸದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಮಾತು। ಹೀಗಾಗಿ ತಿರುಮಲದಿಂದ ಶೇಷವಸ್ತ್ರವನ್ನು ಕಳುಹಿಸಲಾಗುತ್ತೆ ರಾಯರಿಗೆ। ಆ ಶೇಷವಸ್ತ್ರವನ್ನು ಅರ್ಪಿಸಿದ ನಂತರ ಗಜ ರಚತ ಹಾಗೂ ಸ್ವರ್ಣ ರಥೋತ್ಸವ ಬಳಿಕ ರಾಯರ ಸನ್ನಿಧಾನಕ್ಕೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಗುತ್ತೆ। ಹೀಗೆ ವಿವಿಧ ಸೇವೆಗಳ ಮೂಲಕ ಅಸಂಖ್ಯಾತ ಭಕ್ತರ ಭಕ್ತಿಯನ್ನು ಮಂತ್ರಾಲಯದಲ್ಲಿ ಗುರುರಾಯರಿಗೆ ಸಮರ್ಪಿಸಲಾಗ್ತಾ ಇದೆ।
ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರು ಬಹಳ ಭಕ್ತಿಯಿಂದ, ಅಷ್ಟೇ ಪ್ರೀತಿಯಿಂದ ರಾಯರು ಅಂತಾನೆ ಕರೆಯೋದು. ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನುವಂಥ ಒಂದು ನಾಣ್ಣುಡಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದು ಜನಜನಿತ. ಯಾರೂ ಕೈ ಹಿಡಿಯದಿದ್ದಾಗ ಅಂಥವರನ್ನು ಕೈ ಹಿಡಿದು ಕಾಪಾಡುವಂತಹ ಏಕೈಕ ಕಲಿಯುಗ ಕಾಮಧೇನು ಗುರು ಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ ಯಾವುದೇ ಫಲ ಇಲ್ಲದೆ ಮತ್ತೆ ಮರಳಿ ವಾಪಸ್ ಬಂದವರಿಲ್ಲ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಭಕ್ತರನ್ನು ಉದ್ಧಾರ ಮಾಡೋದಕ್ಕೆ ಅಂತಾನೆ ತಾವು ಈ ಅವತಾರ ತಾಳಿರೋದಾಗಿ, ಬೃಂದಾವನಸ್ಥರಾದ ನಂತರ ಅಲ್ಲೇ ಸಶರೀರವಾಗಿಯೇ 700 ವರ್ಷಗಳ ಕಾಲ ಇದ್ದು ಬರುವಂಥ ಭಕ್ತರನ್ನು, ಅವರ ಕಷ್ಟಗಳನ್ನು ಆಲಿಸಿ, ಭಕ್ತರ ಮೊರೆಗಳಿಗೆ ಓಗೊಟ್ಟು ಅವರ ಸಮಸ್ಯೆಗಳನ್ನು ಪರಿಹರಿಸಿ ವರಗಳನ್ನು ನೀಡುವಂತಹ ಕಲಿಯುಗ ಕಾಮಧೇನು ಅಂತ ಕರೆಸ್ಕೊಂಡಿರುವಂಥ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ಇವತ್ತು ಮಂತ್ರಾಲಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಭಕ್ತವೃಂದ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅವರ ಪವಾಡಗಳು, ಅವರ ಮಹಿಮೆಗಳಿಂದ ಅತ್ಯಂತ ಜನಜನಿತರಾಗಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳು. 1595ರಲ್ಲಿ ಅವರ ಜನನ ಆಗುತ್ತೆ. 1671ರಂದು ರಾಘವೇಂದ್ರ ಸ್ವಾಮಿಗಳು ಅವರಿಗೆ 76 ವರ್ಷ ವಯಸ್ಸಾಗಿದ್ದಾಗ ತಾವು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡೋದಾಗಿ ನಿರ್ಧಾರ ಮಾಡ್ತಾರೆ. ಮಾಧ್ವ ಪಂಥದ ವಿಷ್ಣುವಿನ ಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ವಿಷ್ಣು ಸರ್ವೋಚ್ಚ ದೇವರು ಅಂತ ಹೇಳಿ ವಿಷ್ಣುವಿನ ಮೂಲರಾಮನ ಆರಾಧನೆಯಲ್ಲಿ ಗುರುರಾಯರು ತಮ್ಮ ಜೀವನವನ್ನು ಕಳೆದಿರ್ತಾರೆ. ಅದಾದ ಬಳಿಕ 76ನೇ ವಯಸ್ಸಿಗೆ ಬೃಂದಾವನ ಪ್ರವೇಶ ಮಾಡಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.